ಏನು ಈ ಫೋಟೋ ನೋಡು. ಹೇಗಿದೆ ಹುಡುಗ? ಹುಡುಗ ಚೆನ್ನಾಗಿದ್ದಾನೆ. ಯಾಕೋ ಕೇಳ್ತಾ ಇದೀಯಾ? ಇವನು ನನ್ನ ಫ್ರೆಂಡು. ಒಳ್ಳೆ ಸಿನಿಮಾ ಇರೋ ತರ ಇಲ್ಲ? ಒಳ್ಳೆ ಕೆಲಸದಲ್ಲಿದ್ದಾನೆ, MBA ಮಾಡ್ಕೊಂಡಿದ್ದಾನೆ, ಒಳ್ಳೆ ಫ್ಯಾಮಿಲಿ ಅಮ್ಮ. ಅದು ಸರಿ ಆದ್ರೆ ಈ ಹುಡುಗನ ಡೀಟೇಲ್ಸ್ ನಮ್ಗೆ ಕೇಳ್ತಿದ್ಯಾ? ಇವನ್ನ ನಮ್ಮ ಸಾಕ್ಷಿ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡಿದ್ದೀನಿ. ಹೇಗಿದ್ದಾನೆ? ಸೂಪರ್ ತಾನೆ? ಈ ಹುಡುಗ ಸಾಕ್ಷಿಗ? ಹ್ಞೂ. ಅಲ್ಲ ಕಣೋ, ನೀನು ಒಪ್ಕೊಂಡು ಬಿಟ್ರೆ ಸಾಕ? ಅವಳು ಈ ಹುಡುಗ ನೋಡಿ ಒಪ್ಕೊಳ್ಳೋದು ಬೇಡವಾ? ಸಾಕ್ಷಿಗೂ ಈ ಫೋಟೋ ತೋರಿಸಿ ಎಲ್ಲ ಹೇಳಿದ್ದೀನಿ. ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಅವಳು ಹೂ ಅಂದಂಗೆ ಇತ್ತು. ನಿಮ್ಮಿಬ್ರಿಗೆ ತೋರ್ಸೋಣ ಅಂತ ಫೋಟೋ ತಗೊಂಬಂದೆ. ನಿಮ್ಮಿಬ್ರಿಗೆ ಓಕೆನಾ? ಈ ಭಾನುವಾರ ಹುಡುಗನ ಕಡೆಯವ್ರನ್ನ ಮನೆ ಕರಿತೀನಿ. ಸಾಕ್ಷಿಗೂ ಒಂದು ಒಳ್ಳೆ ರೇಷ್ಮೆ ಸೀರೆ ಉಡ್ಕೊಂಬಾ ಅಂತ ಹೇಳ್ತೀನಿ. ಹುಡುಗನ ಕಡೆಯವರು ಸಾಕ್ಷಿ ನೋಡಿದ ತಕ್ಷಣ ಎಸ್ ಅಂದ್ರೆ ಮುಂದಿನ ತಿಂಗಳೇ ಮದುವೆ ಫಿಕ್ಸ್. ಏನಂತೀರಾ? ಯಾಕೆ ಸುಮ್ಮನಾಗ್ಬಿಟ್ರಿ ಇಬ್ರು? ನೋಡೋ ಅದೇ, ನೀನು ಸಾಕ್ಷಿ ಮದುವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಹುಡುಗನ ಹುಡುಕಿದ್ಯಾ, ಅದು ಓಕೆ. ಆದರೆ ಇದೇ ಭಾನುವಾರ ಹುಡುಗಿನ ತೋರಿಸ್ತೀನಿ ಅಂತ ನೀನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ಯಲ್ಲ, ಅಲ್ಲಿ ಅವ್ರ ಮನೇಲೂ ಸೂರ್ಯ ಅವರು, ಗಾಯತ್ರಿ ಅವರು ಇದಕ್ಕೆಲ್ಲ ಒಪ್ಕೊಳ್ಬೇಕಲ್ವಾ? ಮಮ್ಮಿ, ಸಾಕ್ಷಿಗೆ ಅಮ್ಮ ಅಂತ ನೀವಿದ್ದೀರಾ, ಅಣ್ಣ ಅಂತ ನಾನಿದ್ದೀನಿ. ಹಿರಿಯರಾಗಿ ಆಶೀರ್ವಾದ ಮಾಡೋಕ್ಕೆ ನಮ್ಮ ಶೋಭಾ ಡಾರ್ಲಿಂಗ್ ಇದ್ದಾರೆ. ಇನ್ನೇನು ಬೇಕು? ಅವ್ರ ಮನೆಯವ್ರಿಗೆ ನಿಧಾನವಾಗಿ ಹೇಳಿದ್ರೆ ಆಯ್ತು. ನೀನು ಹೀಗೆ ಅರ್ಜೆಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಕಣೋ. ಯಾಕೆ? ಏನು ಕಷ್ಟ ಆಯ್ತು ಶೋಭಾ ಡಾರ್ಲಿಂಗ್? ಅದು ಇದೇ ಭಾನುವಾರ ಸಾಕ್ಷಿನ ನೋಡೋಕೆ ಹಾಗೇನೋ ಒಬ್ಬ ಹುಡುಗನ್ ಕರ್ಕೊಂಡು ಬರ್ತಿದ್ದಾನಂತೆ ಕಣೋ, ಅದಕ್ಕೆ ಹೇಳಿದ್ದು. ಸಾಧ್ಯನೇ ಇಲ್ಲ. ಸಾಕ್ಷಿ ನಾನ್ ನೋಡಿರೋ ಹುಡುಗನ್ನೇ ಮದುವೆ ಬೇಕು, ಆರ್ಯ ನೋಡಿರೋ ಹುಡುಗನಲ್ಲ. ಸಾಕ್ಷಿ ನಾನು ನೋಡಿರೋ ಹುಡುಗನ್ನ ಒಪ್ಕೊಂತಾಳೆ. ಅವಳು ಒಂದ್ ವೇಳೆ ಈ ಸಂಡೇ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಾ ಕಿಡ್ನಾಪ್ ಮಾಡೋದು ಸರಿ, ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ. ಸರಿ, ಈ ವಿಷಯನ ಅವಳಿಗೆ ಇವಾಗಲೇ ಹೇಳ್ತೀನಿ. ಅದೇ ನನ್ನ ಮಾತು ಕೇಳೋ ಅದೇ, ಪ್ಲೀಸ್. ಗೊತ್ತಾಗಲ್ಲ, ಸುಂದರಮ್ಮ. ಹಲೋ ಸಾಕ್ಷಿ, ಹೇಳು ಆದಿ. ಈ ಸಂಡೇ ಏನೇ ಪ್ರೋಗ್ರಾಮ್ ನಿಂದು? ಆರ್ಯನ್ ಫ್ರೆಂಡ್ ಒಬ್ಬ ನನ್ನ ನೋಡೋದಕ್ಕೆ ಬರ್ತಾ ಇದ್ದಾನೆ ಕಣೋ. ಆ ಹುಡುಗ ನನಗಿಷ್ಟ ಇಲ್ಲ. ಓಕೆ, ನಿಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಅವನ್ನ ನೋಡ್ತೀಯಾ? ಒಂದ್ ಕೆಲಸ ಮಾಡು, ಸಂಡೇ ಬೆಳಗ್ಗೆ ನಿಮ್ಮ ಮನೆ ಹತ್ರ ಬೈಕ್ ಎತ್ಕೊಂಡ್ ಬರ್ತೀನಿ, ನೀನು ಸೀದಾ ನನ್ನ ಜೊತೆ ಬಂದ್ಬಿಡು. ಹಲೋ ಸಾಕ್ಷಿ, ನೀನು ಆದಿತ್ಯನ ಮಾತು ಕಟ್ಕೊಂಡು ಹುಚ್ಚುಚ್ಚಾಗಿ ತೀರ್ಮಾನ ತಗೊಳ್ಬೇಡ. ನಾಳೆ ನಾನು ನಿನಗೆ ಫೋನ್ ಮಾಡ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಇರು. ಸರಿ ಅಮ್ಮ. ಯಾಕಮ್ಮ ಹೀಗೆ ಮಾಡಿದೆ? ನಾನು ಎಲ್ಲ ಹೇಳಿ ಒಪ್ಸಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು. ನೋಡು ಅದಿ, ಮದುವೆ ಅನ್ನೋದು ಅರ್ಜೆಂಟಾಗಿ ತೊಗೊಳ್ಳೋ ತೀರ್ಮಾನ ಅಲ್ಲ. ನೀನು ಹೋಗಿ ಫಸ್ಟ್ ಫ್ರೆಶ್ ಆಗು, ಆಮೇಲೆ ಯೋಚನೆ ಮಾಡಿ ಮಾತಾಡೋಣ. ಡ್ಯಾಡ್, ನಾನು ಕಾರ್ತಿಕ್ಗೆ ಫೋನ್ ಮಾಡಿ ಸಂಡೇ ಪ್ರೋಗ್ರಾಮ್ ಫಿಕ್ಸ್ ಅಂತ ಕನ್ಫರ್ಮ್ ಮಾಡ್ತೀನಿ. ನಿಮ್ಮಲ್ಲೊಬ್ರು ಆರ್ತಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ, ಎವ್ರಿಥಿಂಗ್ ಇಸ್ ಫೈನ್ ಅಲ್ಲ? ನೋ ಕನ್ಫ್ಯೂಷನ್? ಒಂದು ಚಿಕ್ಕ ಬದಲಾವಣೆ ಇದೆ ಆರ್ಯ. ಏನ್ ಡ್ಯಾಡ್? ಆರ್ತಿ ಅವ್ರನ್ನ ನಾನು ಮತ್ತೆ ಅಮ್ಮ ಹೋಗಿ ಕರೆಯೋದಕ್ಕಿಂತ ನೀನು ಹೋಗಿ ಕರಿಬೇಕು. ಇದು ಮೋಸ ಡ್ಯಾಡ್. ನೀವೇ ಕರ್ಕೊಂಬರ್ತೀನಿ ಅಂತ ಒಪ್ಕೊಂಡಿದ್ರಿ, ಈಗ ಯಾಕೆ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ದೀರಾ? ಸಾಕ್ಷಿ ಕಿವಿ ಚುಚ್ಚಿದ್ಲಾ? ಇಲ್ಲ ಆರ್ಯ, ಸಾಕ್ಷಿ ಏನು ಹೇಳಿಲ್ಲ. ಇದು ನನ್ನ ಮತ್ತೆ ಅಮ್ಮನ ತೀರ್ಮಾನ. ಮತ್ತೆ ಈ ವಿಷಯದಲ್ಲಿ ಯಾಕೆ ಕ್ಯೂಟ್ ಅಂತ ಹೊಳ್ತಾ ಇದ್ದೀರಾ? ಇದಕ್ಕೂ ಮುಂಚೆ ಸಾಕ್ಷಿ ಆರತಿ ಅವ್ರಿಗೆ ಫೋನ್ ಮಾಡಿಲ್ಲಂತೆ. ಆಗ ಆರತಿ ಅವರು ಆರ್ಯನೇ ಮನೆಗೆ ಬಂದು ಕರೆದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ರಂತೆ. ಅದ್ಯಾಕಂತೆ? ನಾನು ಕರೆದ್ರೆ ಮಾತ್ರ ಬರ್ತೀನಿ ಅಂತ ಅವ್ರು ಹೇಳಿದ್ದು? ಯಾಕೆ ಅಂದ್ರೆ ನಿನಗೆ ಅವ್ರ ಮೇಲೆ ಕೋಪ ಇದೆ. ನಿನ್ನೊಪ್ಪಿಗೆ ಇಲ್ದಿರ ಅವ್ರು ಇಲ್ಲಿಗೆ ಬಂದ್ರೆ ನೀನ್ ಅವ್ರ ಹತ್ರ ಜಗಳ ಆಡ್ತೀಯ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಅವರು ನೀನ್ ಕರೆದ್ರೆ ಮಾತ್ರ ಬರೋದು. ಹೋಗಿ ಕರ್ಕೊಂಡ್ ಬಾ. ಹೌದು ಆರ್ಯ, ನೀನೇ ಹೋಗಿ ಆರ್ತಿನ ಕರೆದ್ರೆ ಮಾತ್ರ ಅವಳು ಇಲ್ಲಿಗೆ ಬರಕ್ ಧೈರ್ಯ ಆಗೋದು. ಆರ್ತಿ ಅವ್ರ ಜೊತೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿದೆ, ಆದ್ರೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಇದ್ರಲ್ಲಿ ಫೋರ್ಸ್ ಮಾಡೋ ಅಂತದ್ ಏನು ಇಲ್ಲ ಬ್ರದರ್. ನಿನ್ಗೆ ಆರ್ತಿ ಅಮ್ಮನ್ ಕರೆಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ನಿನ್ ಫ್ರೆಂಡ್ ನೋಡೋ ಪ್ರೋಗ್ರಾಮ್ನ ಸಂಡೇ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ನನಗೆ ಗೊತ್ತು ಸಾಕ್ಷಿ, ಇದೆಲ್ಲ ನಿಂದೆ ಆಟ. ನೀನ್ 100% ಬೇರೆ ಯಾರನ್ನೋ ಇಷ್ಟಪಡ್ತಿದ್ಯಾ. ನನ್ನ ಫ್ರೆಂಡನ್ ಮೀಟ್ ಮಾಡಕ್ ನಿನಗೆ ಇಷ್ಟ ಇಲ್ಲ ಅಂತ ಈ ತರ ಮ್ಯಾನಿಪುಲೇಟ್ ಮಾಡ್ತಿದ್ಯಾ? ಏನೇನೋ ಮಾತಾಡ್ಬೇಡ ಆರ್ಯ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೀನ್ ಹೋಗಿ ಆರ್ತಿ ಅಮ್ಮನ್ನ ಕರಿ ಅಂತ ಹೇಳ್ದೆ, ಇದ್ರಲ್ಲಿ ಮ್ಯಾನಿಪುಲೇಷನ್ ಏನ್ ಬಂತು? ಮ್ಯಾನಿಪುಲೇಟ್ ಮಾಡ್ತಾ ಇರೋದು ನೀನು ಅಮ್ಮ ಅನ್ಕೊಂಡಿದ್ಯಲ್ಲ, ಅವರು. ಸಾಕ್ಷಿ, ಇದ್ರಲ್ಲಿ ನನ್ನ ಯಾಕೆ ಕೇಳಿತಿದ್ಯಾ? ನಾನೇನ್ ಮಾಡ್ದೆ? ಆರ್ಯ ಆರ್ತಿ ಅಮ್ಮನ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಳೋದಕ್ಕೆ ನೀವೇ ತಾನೇ ಕಾರಣ. ಅವನು ಆರ್ತಿ ಅಮ್ಮನ್ ಕರಿತಾ ಇಲ್ಲ ಅನ್ನೋದು ನಿಮ್ಮಿಂದಾನೆ.
ನೋಡ್ದ್ಯಾ ಆರ್ಯ ಹೇಗ್ ಮಾತಾಡ್ತಾಳೆ ಸಾಕ್ಷಿ? ನಾನ್ ಹೇಳದ್ನ ನಿಂಗೆ ಆರ್ತಿ ಅವ್ರನ್ನ ಕರಿಬೇಡ ಅಂತ. ಸಾಕ್ಷಿ ಸುಮ್ನೆ ಅರ್ಪಿತಮ್ಮನ ಮಧ್ಯ ತರಬೇಡ. ಮತ್ತೆ ಹೋಗಿ ಆರ್ತಿ ಅಮ್ಮನ್ ಕರಿ. ಆಗಲ್ಲ ಸಾಕ್ಷಿ. ಪ್ಲೀಸ್ ಆರ್ಯ, ನನ್ ಮೇಲೆ ಆಡೆ. ಹೋಗಿ ಆರ್ತಿ ಅವ್ರನ್ನ ಕರಿ. ನಿಂಗೆ ನಿಜವಾಗ್ಲೂ ನನ್ನ ಮಾತಿನ ಮೇಲೆ ಗೌರವ ಇರೋದಾದ್ರೆ ನೀನು ಅವ್ರನ್ನ ಕರ್ಕೊಂಡ್ ಬಾ. ಅಲ್ಲ ಅಮ್ಮ. ಪ್ಲೀಸ್ ಏನು ಹೇಳ್ಬೇಡ. ನೀನೀಗ ಆರ್ತಿ ಅವ್ರನ್ನ ಕರ್ಕೊಂಡು ಬರ್ದೆ ಹೋದ್ರೆ ಇವರೆಲ್ಲರ ದೃಷ್ಟಿನಲ್ಲೂ ನಾನು ಕೆಟ್ಟೋಳಾಗ್ತೇನೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡ ಕಣೋ. ಸರಿ ಅಮ್ಮ, ನಾನು ನಿಮ್ಮ ಮಾತಿನ ವಿರೋಧಿಸಲ್ಲ. ಆರತಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಮಗ, ನನ್ನ ತಂಗಿ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವಳು ಓಕೆ ಅಂದಿದ್ದಾಳೆ. ಸಂಡೇ ಫಿಕ್ಸು. ಯಾವುದೇ ಕಾರಣಕ್ಕೂ ನೀನು ಯಾವ ಪ್ರೋಗ್ರಾಮು ಹಾಕೊಂಬೇಡ ಮಗ. ಮನೆಯವ್ರ ಹತ್ರ ಎಲ್ಲ ಹೇಳಿದ್ದೀನೋ, ನೀನು ರಿಜೆಕ್ಟ್ ಮಾಡೋ ಆಪ್ಷನ್ನೇ ಇಲ್ಲ. ನೀನು ರಿಜೆಕ್ಟ್ ಮಾಡಿದ್ರೆ ಬಂದು ಕೈ ಕಾಲು ಮುರಿತೀನಿ ಅಷ್ಟೇ. ಸರಿ ಮಗ, ಬಾಯ್, ಆಮೇಲೆ ಬರ್ತೀನಿ. ಅದೇ ಯಾರ ಹತ್ರ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ನಿರಂಜನ್ ಹತ್ರ. ತಂಗಿ ಹತ್ರ ಮಾತಾಡಿದ್ದೀನಿ, ಅಮ್ಮನ ಹತ್ರ ಮಾತಾಡಿದ್ದೀನಿ. ಭಾನುವಾರ ಬಾ ಅಂತಿದ್ದೆ. ನಿನ್ನೆ ನಿಂಗೆ ಫೋಟೋ ತೋರಿಸಿಲ್ವಮ್ಮ? ನನ್ನ ಫ್ರೆಂಡು ಸಾಕ್ಷಿಗೆ ಒಳ್ಳೆ ಪೇರು ಅಂತ ಅವನಿಗೆ ಮನೆಗೆ ಬರೋದ್ರ ಬಗ್ಗೆ ಹೇಳ್ತಿದ್ದೆ. ನೋಡಮ್ಮ, ಅಣ್ಣನಾಗಿ ನನ್ನ ಕರ್ತವ್ಯ ನಾ ಮಾಡ್ತಾ ಇದ್ದೀನಿ. ಇದರಲ್ಲೂ ತಪ್ಪು ಹುಡುಕ್ಬೇಡ ನೀನು. ಅದೇ ಅಣ್ಣನಾಗಿ ನಿನ್ನ ಕರ್ತವ್ಯನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದೆಯಾ, ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಆದರೆ ಸಾಕ್ಷಿ ಭಾನುವಾರ ಬರೋದಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಅಲ್ಲಿ ಆರ್ಯನು ಅದೇ ದಿನ ಸಾಕ್ಷಿ ನೋಡೋಕೆ ಹುಡುಗನ ಕರೆಸ್ತಾ ಇದ್ದಾನೆ ಕಣೋ. ಅವ್ನು ಯಾರು ಗಂಡು ಹುಡ್ಕಕ್ಕೆ? ಸಾಕ್ಷಿ ನಾನು ನೋಡಿರೋ ಹುಡುಗನ್ನೇ ಮದುವೆ ಆಗೋದು, ಅವ್ನು ನೋಡಿದ ಹುಡುಗನಲ್ಲ. ಸಾಕ್ಷಿ ನಿನಗೆ ಹೇಗೆ ತಂಗಿನೋ ಅವಳಿಗೂ ಅದೇ ರೀತಿ ಅವ್ನ ತಮ್ಮ ಕಣೋ. ಅವ್ನ ತಮ್ಮ ಆದ್ರೆ ನಾನು ಅಣ್ಣ, ಅವನಿನ್ನೂ ಬಚ್ಚ. ಅವನು ಹುಟ್ಟಕ್ಕಿಂತ ಮುಂಚೆ ಸಾಕ್ಷಿ ನನ್ನ ತಂಗಿ. ಅವಳ ಮೇಲೆ ಅವನಿಗಿಂತ ಅಧಿಕಾರ ಜಾಸ್ತಿ ನನಗಿದೆ. ಆದರೆ ಅಲ್ಲಿ ಹುಡುಗಿ ನೋಡೋಕೆ ಬರ್ತಿದ್ದಾರೆ ಅಂತ ಎಲ್ಲದನ್ನೂ ಅರೇಂಜ್ ಮಾಡ್ಕೊಂಡಿರ್ತಾರೆ. ನೀನು ಅವನ್ನ ಇನ್ನೊಂದಿನ ಬರೋದಕ್ಕೆ ಹೇಳು. ಅದೆಲ್ಲ ಆಗಲ್ಲ ಮಮ್ಮಿ. ನಾ ಒಂದ್ಸತಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಕ್ಯಾನ್ಸಲ್ ಮಾಡಕ್ ಚಾನ್ಸೇ ಇಲ್ಲ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಅದು ಅಲ್ಲದೆ ಆರ್ಯ ನೋಡಿರೋ ಹುಡುಗ ಸಾಕ್ಷಿಗೆ ಇಷ್ಟ ಇಲ್ವಂತೆ. ಇದು ಸಾಕ್ಷಿ ಇಷ್ಟದ ಪ್ರಶ್ನೆ ಆಗಲಿ, ನಿನ್ನ ಪ್ರೆಸ್ಟೀಜ್ ಪ್ರಶ್ನೆ ಅಲ್ಲ ಕಣೋ, ಅವಳ ಜೀವನದ ಪ್ರಶ್ನೆ. ದಯವಿಟ್ಟು ಅರ್ಥ ಮಾಡ್ಕೋದೆ. ಅದೆಲ್ಲ ಗೊತ್ತಿಲ್ಲ ಮಮ್ಮಿ. ನಾನು ಮಾತ್ರ ಸಂಡೇ ಸಾಕ್ಷಿನ ನನ್ನ ಫ್ರೆಂಡಿಗೆ ತೋರಿಸೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಕ್ ಚಾನ್ಸೇ ಇಲ್ಲ. ಅಲ್ವೋ, ನೀನು ಅವಳು ಅಣ್ಣನಾಗಿ ನೀನೊಬ್ಬನೇ ಅವಳ ಮದುವೆ ಬಗ್ಗೆ ತೀರ್ಮಾನ ತಗೊಂಡ್ರೆ ಆಗೋಯ್ತಾ? ಅದಕ್ಕೆ ನಾವು ಒಪ್ಕೊಳ್ಳೋದು ಬೇಡವಾ? ಅಜ್ಜಿ ಒಪ್ಕೊಳ್ಳೋದು ಬೇಡವಾ? ಮುಖ್ಯವಾಗಿ ಇದಕ್ಕೆ ಸಾಕ್ಷಿ ಒಪ್ಕೊಳ್ಬೇಕು. ಸಾಕ್ಷಿ ಮದುವೆ ಹುಡುಗಿ ಕಣೋ, ಅವಳೇನು ಒಪ್ಪಿಗೆ ಕೊಡದೆ ನೀನೇ ತೀರ್ಮಾನ ತಗೊಳ್ತ್ಯಾ? ಹೇಳಿದ್ನಲ್ಲ ಮಮ್ಮಿ, ಅವ್ನು ನನ್ನ ಫ್ರೆಂಡು, ಒಳ್ಳೆ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದಾನೆ. ಇನ್ನೇನು ಬೇಕು ನಮಗೆ? ಅವಳು ಇದಕ್ಕೆ ಒಪ್ಕೊಂಡಿದ್ದಾಳ? ಅವಳು ಒಪ್ಕೊಂಡಿಲ್ಲ, ಆದರೆ ನನ್ನ ಸೆಲೆಕ್ಷನ್ನ ಅವಳು ರಿಜೆಕ್ಟ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನೋಡೋ ಅದಿ, ಸಾಕ್ಷಿ ತೀರ್ಮಾನ ಅವ್ರ ಮನೆಯವ್ರ ತೀರ್ಮಾನ ತಿಳ್ಕೊಂಡು ಮುಂದುವರಿಯೋದು ಒಳ್ಳೇದು. ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರೀ ನಾವಿದ್ರೆ ಸಾಕ? ಅವ್ರ ತಂದೆ ಇಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅವರೇನಾದ್ರೂ ತಂದೆ ಬಗ್ಗೆ ಕೇಳಿದ್ರೆ ಅವ್ರು ಊರಲ್ಲಿಲ್ಲ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತಮ್ಮ. ಅವ್ರನ್ನ ಮದ್ವೆ ಕರೆಯೋಣ ಬಿಡು. ನಾನು ಸಂಡೇ ಹಾಕಿರೋ ಪ್ರೋಗ್ರಾಮ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ. ನೀ ಸಾಕ್ಷಿಗೆ ಫೋನ್ ಮಾಡಿ ಹೇಳು. ಬೇಡ, ನಾನೇ ಫೋನ್ ಮಾಡಿ ಹೇಳ್ತೀನಿ ಬಿಡು. ಸರ್, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ, JD ನಗರದಲ್ಲಿ ಮನೆ ಇದೆ. ಸರಿ, ಏನು ನಿಮ್ಮ ಪ್ರಾಬ್ಲಮ್? ನನ್ನ ಮಗಳ ಹೆಸರು ಸುಮಾ ಅಂತ, ಸ್ಕೂಲಲ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಈ ತಿಂಗಳು ಫೀಸ್ ಕಟ್ಟೋಕ್ಕಾಗಲಿಲ್ಲ, ಅದರಿಂದ ಅವಳನ್ನ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾರೆ ಸರ್. ಆಮೇಲೆ ಅವರೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸರ್. ಯಾಕೆ ಹಾಗೆ ಮಾಡಿದ್ರಂತೆ? ಕೇಳಿದ್ದಕ್ಕೆ ಇದು ಧರ್ಮದ ಆಸ್ಪತ್ರೆ ಅಲ್ಲ, ಪ್ರೈವೇಟ್ ಸ್ಕೂಲು ಅಂತ ಹೇಳಿ ನನ್ನ ಕಪಾಳಕ್ಕೆ ಹೊಡೆದು ಕಳಿಸಿದ್ದಾರೆ ಸರ್ ಟ್ರಸ್ಟಿ. ಯಾವ ಸ್ಕೂಲು? ಸ್ಮಾರ್ಟ್ ಸ್ಕೂಲು ಸರ್. ನಾನು ನಮ್ಮ ಅಕ್ಕ ಓದಿದ ಸ್ಕೂಲ್ ಅದು. ಒಳ್ಳೆ ರೆಪ್ಯುಟೇಷನ್ ಇದೆಲ್ಲ ಸ್ಕೂಲ್ ಬಗ್ಗೆ. ಮುಂಚೆ ಇತ್ತು ಸರ್, ಆದರೆ ಈಗಿಲ್ಲ. ಇವಾಗೇನಿದ್ರು ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾರೆ ಸರ್. ಅಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಇದನ್ನು ರೈಟಿಂಗಲ್ಲಿ ಬರ್ತ್ಕೊಡಿ. ಯಾವ ಸೀಮೆ ಲವರೋ ಇವನು. ತಾನು ಕಾಲ್ ಮಾಡಲ್ಲ, ನಾನ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಇಡ್ಲಿ ಮದ್ವೆ ಒಂದಾಗ್ಲಿ, ದಿನಕ್ಕೆ 10 ಸಲ ಕಾಲ್ ಮಾಡ್ಬೇಕು, ಹಂಗ್ ಮಾಡ್ತೀನಿ. ಏನ್ ಮಾಡ್ಲಿ?
ಹಾ, ಮದ್ವೆ ಆಗೋ ಕ್ಯಾಂಡಿಡೇಟ್ ಒಬ್ರು ಇದಾರಲ್ಲ, ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ ಸಾಕ್ಷಿ, ನಾನು ಅನುಷಾ. ಓ, ಏನು ನನ್ನ ಫ್ಯೂಚರ್ ನಾದ್ನಿ ನನ್ನನ್ನೇ ನೆನಪಿಸ್ಕೊಂಡ್ಬಿಟ್ಟಿದ್ದಾಳೆ. ವಿಷಯ ಆಗಿದೆ. ಏನಪ್ಪ ಅಂತ ವಿಷಯ? ಅದೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲ. ಸಿಗಕ್ಕಾಗತ್ತಾ? ಓಕೆ, ಯಾವಾಗ? ನೀ ಫ್ರೀ ಇದ್ರೆ ಈಗ್ಲೇ ಮೀಟ್ ಆಗೋಣ. ಹಾ ಸರಿ. ನಾನು ಓದಿದ್ನಲ್ಲ ಸ್ಮಾರ್ಟ್ ಸ್ಕೂಲ್, ಅದೇ ರೋಡಲ್ಲಿ ಇದ್ದೀನಿ. ನೀನು ಇಲ್ಲಿಗೆ ಬರೋದಾದ್ರೆ ಇಲ್ಲೇ ವೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ತಕ್ಷಣ ಹೊರಡ್ತೀನಿ. ಬಾಯ್. ಮೇ ಕಮಿನ್ ಸರ್? ಓ ಮ್ಯಾಮ್, ಪ್ಲೀಸ್ ಬನ್ನಿ ಬನ್ನಿ. ಬಿಸಿದ್ರ ಅನ್ಸುತ್ತೆ. ಖಂಡಿತ ಇಲ್ಲ, ತುಂಬಾ ಫ್ರೀ ಆಗಿದ್ದೀನಿ. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾಕ್ಷಿಯವರು ನನ್ನ ಒಪ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ರಿ. ಸೊ ಇನ್ನು ನನ್ನ ಸಾಕ್ಷಿ ಮದುವೆಗೆ ಯಾವ ಅಡ್ಡಿ ಆತಂಕ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರ್, ನಾವಿನ್ನೂ ನಿಮ್ಮಷ್ಟು ಫಾಸ್ಟಾಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಮ್ಯಾಮ್? ನಿಮ್ಮ ಕಡೆಯಿಂದ ಕನ್ಫರ್ಮೇಷನ್ ಆದಮೇಲೂ ನಾನು ಸಂತೋಷ ಪಡೋ ಹಾಗಿಲ್ವಾ? ಹಾಗಲ್ಲ, ನೀವಿನ್ನೂ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಬೇಕು, ನಾವಿನ್ನೂ ನಿಮ್ಮ ಫ್ಯಾಮಿಲಿ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತು ಮ್ಯಾಮ್. ನೀವು ಸೂರ್ಯ ಅವ್ರಿಗೆ ಸೆಕೆಂಡ್ ವೈಫ್. ಸಾಕ್ಷಿ ತಾಯಿ ತೀರ್ಕೊಂಡ್ಮೇಲೆ ಸೂರ್ಯ ಅವರು ನಿಮ್ಮನ್ನ ಪುನರ್ವಿವಾಹ ಆದರು. 20 ವರ್ಷಗಳ ಹಿಂದೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಸೂರ್ಯ ಅವರು ಬೇರೆ ಬೇರೆ ಇದ್ದೀರಾ. ಈಗ ನೀವು ಒಟ್ಟಿಗೆ ಇರಬೇಕು ಅಂತ ಅಂದ್ಕೋತಾ ಇದ್ದೀರಾ. ಕರೆಕ್ಟಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ತಿಳ್ಕೊಂಡಿರೋದು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಸರ್. ನಮ್ಮ ಫ್ಯಾಮಿಲಿ ಬಗ್ಗೆನೂ ನೀವು ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಆದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೇನು ಗೊತ್ತಿಲ್ವಲ್ಲ ಸರ್. ನಿಮ್ಮ ತಂದೆ ಹೆಸರೇನು ಸರ್? ಅವ್ರೇನು ಮಾಡ್ಕೊಂಡಿದ್ದಾರೆ? ನನ್ನ ತಂದೆ ಹೆಸರು ಚಿದಾನಂದ್ ಅಂತ. ಅವ್ರದ್ದು ಟೆಕ್ಸ್ಟೈಲ್ಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ. ನಮ್ಮ ತಾಯಿ ಹೆಸರು ಅಮೃತೇಶ್ವರಿ ಅಂತ. ನನಗೊಬ್ಬಳು ಅಕ್ಕ ಇದ್ದಾಳೆ, ಕೆನಡಾದಲ್ಲಿದ್ದಾಳೆ. ಹಾಂ, ಇಷ್ಟೇ ನಮ್ಮದು ಚಿಕ್ಕ ಫ್ಯಾಮಿಲಿ. ಓಕೆ, ಆದರೆ ನಿಮ್ಮ ಪೇರೆಂಟ್ಸನ್ನ ಒಂದ್ಸಲ ಮೀಟ್ ಮಾಡಿ ಮದುವೆ ಬಗ್ಗೆ ಮಾತಾಡಬೇಕಲ್ವ ಸರ್? ಅಯ್ಯೋ, ಅದಕ್ಕೇನಂತೆ. ನಮ್ಮ ತಾಯಿ ಹತ್ರ ಈಗಲೇ ವಿಡಿಯೋ ಕಾಲಲ್ಲಿ ಮಾತಾಡಿಸ್ತೀನಿ. ಒಂದು ನಿಮಿಷ ಇರಿ. ಹಾಯ್ ಮಾ, ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಆರ್ತಿ ಟೀಚರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾಂ, ಒಂದು ನಿಮಿಷ ತಗೊಳ್ಳಿ ಮ್ಯಾಮ್, ಮಾತಾಡಿ. ನಮಸ್ತೆ, ನನ್ನ ಹೆಸರು ಆರ್ತಿ. ನಮಸ್ಕಾರ ಆರ್ತಿ ಅವರೇ. ನಮ್ಮ ಮಗ ನಿಮ್ಮ ಬಗ್ಗೆ ಆಗಾಗ ಹೇಳ್ತಾನೆ ಇರ್ತಾನೆ. ನಿಮ್ಮ ಮಗಳು ನಮ್ಮ ಮಗಂಗೆ ತುಂಬ ಇಷ್ಟ ಆಗೋಗಿದ್ದಾನೆ. ಅವನು ಯಾರನ್ನು ಇಷ್ಟಪಡ್ತಾನೋ ನಮಗೂ ಅವರೇ ಇಷ್ಟ. ಮದುವೆ ಬಗ್ಗೆ ನಿಮ್ಮ ಹತ್ರ ನಿಮ್ಮ ಯಜಮಾನ್ರ ಹತ್ರ ಮಾತಾಡಬೇಕಿತ್ತು. ನೀವು ಯಾವಾಗ ಬರ್ತೀರಾ ಅಂತ ತಿಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇವತ್ತು ಸಾಯಂಕಾಲನೇ ಇವ್ರ ಹತ್ರ ಮಾತಾಡಿ ನಮ್ಮ ಮಗನ ಹತ್ರ ಹೇಳಿ ಕಳಿಸ್ತೀನಿ. ಓಕೆನಾ? ಆಗಲಿ, ಥ್ಯಾಂಕ್ ಯು. ಇನ್ನೇನು ಮೇಡಮ್, ಹ್ಯಾಪಿನಾ? ನೋಡಿ, ನಮ್ಮ ತಾಯಿಗೂ ಈ ಮದುವೆ ಬಗ್ಗೆ ತುಂಬ ಖುಷಿ ಇದೆ. ಈಗ ನಿಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ ತಾನೆ? ನಿಮ್ಮ ಮನೆಯವರೆಲ್ಲ ಒಪ್ಪಿ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ನಮ್ಮ ತಂದೆ ತಾಯಿ ಊರಿಂದ ಬರ್ತಾರೆ. ಯಾಕೆ ಮೇಡಮ್ ಸುಮ್ಮನೆ ಇದ್ದೀರಾ? ಬೇರೆ ಏನಾದರೂ ಪ್ರಾಬ್ಲಮ್ಮಾ? ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ನನ್ನಿಬ್ಬರು ಮಕ್ಕಳು ಅಂದರೆ ಆದಿತ್ಯ, ಆರ್ಯ, ಸಾಕ್ಷಿಗೆ ಗಂಡುಗಳು ನೋಡಿದ್ದಾರೆ. ಅವರಿಬ್ಬರು ತಾವು ನೋಡಿದ ಗಂಡುಗಳನ್ನೇ ಸಾಕ್ಷಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಬಟ್ ನಾನು ಸಾಕ್ಷಿನ ಓಕೆ ಅಂದಿದ್ದೀನಿ, ನನ್ನ ಪೇರೆಂಟ್ಸು ಓಕೆ ಅಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸಾಕ್ಷಿಯವರು ನನ್ನ ಓಕೆ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಇದ್ಮೇಲೆ ಸಾಕ್ಷಿಗೆ ಬೇರೆ ಗಂಡು ನೋಡೋ ಅಗತ್ಯ ಇಲ್ಲ ಅಲ್ವಾ ಮ್ಯಾಮ್? ಇದನ್ನೇ ನಿಮ್ಮ ಮಕ್ಕಳಿಗೂ ಹೇಳ್ಬಿಡಿ. ಸಿಂಪಲ್. ಅದು ನೀವು ಅಂದ್ಕೊಂಡಷ್ಟು ಸಿಂಪಲ್ ಅಲ್ಲ ಸರ್. ನಾನು ಅವರಿಬ್ಬರ ಹತ್ರ ಮಾತಾಡ್ತೀನಿ, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು, ಪ್ಲೀಸ್. ಆರ್ಯಂಗ್ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ಅವ್ನು ಯಾವಾಗಲೂ ಹಾಗೆ, ಡ್ಯೂಟಿ ಮೇಲಿದ್ದಾಗ ಕಾಲ್ ರಿಸೀವ್ ಮಾಡಲ್ಲ. ಏನಾದರೂ ಅರ್ಜೆಂಟ್ ವಿಷಯ ಆಯ್ತಾ? ನನ್ನ ಹತ್ರ ಏನೋ ಮಾತಾಡಬೇಕು ಅಂದೆ, ಏನು? ಇನ್ನೇನು, ನಮ್ಮ ಮದುವೆ ವಿಷಯ.
ದೊಡ್ಡವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡ್ಕೋ. ದೊಡ್ಡೋರ್ ಮದ್ವೆ ಆದ್ಮೇಲೆ ದೊಡ್ಡೋರಿಗೆ ಹೇಳ್ತೀನಿ. ಅಂದ್ರೆ ಮೊದ್ಲು ನಿಮ್ ಮದ್ವೆ, ಆಮೇಲೆ ನಮ್ದು. ಹಾ, ಇಷ್ಟ ದಿನ ಎಲ್ರದು ಇತ್ತು, ಈಗ ನಿನ್ ಸರ್ದಿನ. ನೀವ್ ಮದ್ವೆ ಆಗದೆ ನಮ್ ಮದ್ವೆ ಇಲ್ಲ. ನೀವ್ ಹುಡ್ಗನ್ ಫೋಟೋ ನೋಡಿದ್ರಾ? ನೋಡ್ದೆ. ಕಾರ್ತಿಕ್ತು ತಾನೆ? ಅವನು ಆರ್ಯನ್ ಫ್ರೆಂಡು. ನಾನ್ ಹೇಳ್ತಿರೋದು ನಮ್ಮ ಅತ್ತೆ ಮಗ ನಚಿಕೇಟ್ ಬಗ್ಗೆ. ತುಂಬಾ ಒಳ್ಳೆ ಹುಡ್ಗ. ಅವನನ್ನ ಏನಾದ್ರು ಮದ್ವೆ ಆದ್ರೆ ನಿಮ್ ಲೈಫ್ ಸೆಟಲ್ಡ್. ಅಂದ್ರೆ ನಿಮ್ ಮದ್ವೆಗೋಸ್ಕರ ನಾನು ನೀವ್ ತೋರ್ಸೋ ಹುಡ್ಗನ್ನ ಮದ್ವೆ ಆಗ್ಬೇಕಾ? ಅಯ್ಯಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ತಪ್ಪು ತಿಳ್ಕೊಬೇಡಿ. ಯಾರನ್ನ ಅಂತ ನೋಡ್ಲಿ? ಆ ಕಡೆ ಅಮ್ಮ ಆದಿತ್ಯ, ಇನ್ನೊಂದ್ ಕಡೆ ಆರ್ಯ, ಈಗ ನೀನಾ? ಹಾಗಿದ್ರೆ ಮದ್ವೆ ಗ್ಯಾರಂಟಿ. ಯಾರಾದ್ರೂ ಬೇಗ ಒಪ್ಕೊಂಬಿಡಿ. ಇಲ್ಲ ನೀವೇ ಯಾರಾದ್ರೂ ಪ್ರೀತಿಸ್ತಿದ್ರೆ ಹೇಳಿ, ಒಪ್ಪಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ರಂಜಿತ್ ಅಂದ್ರೆ ನೀವೇನಾ? ಓ ಆರ್ಯನ್, ಹೇಗಿದ್ದೀರಾ? ಪ್ಲೀಸ್ ಕುತ್ಕೊಳ್ಳಿ. ಕೂತ್ಕೊಳಕ್ಕಲ್ಲ ಬಂದಿದ್ದು, ನಿಮ್ಮನ್ನ ಎಂಕ್ವೈರಿ ಮಾಡಕ್ ಬಂದಿದ್ದೀನಿ. ಎನ್ಕ್ವೈರಿನಾ? ಯಾವ ವಿಷಯ? ಇವ್ರು ನಿಮಗೆ ಪರಿಚಯ ಇರಬೇಕಲ್ವಾ? ಇವ್ರ ಮಗು ಫೀಸ್ ಕಟ್ಟಿಲ್ಲ ಅಂತ ನೀವು ಬಿಸಿಲಲ್ಲಿ ನಿಲ್ಸಿದ್ದೀರಾ. ತಲೆ ಸುತ್ತ ಬಂದಿದ್ದಕ್ಕೆ ನೀವೇ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸಿದ್ದೀರಾ. ಅದನ್ನ ಇವ್ರು ಕೇಳಕ್ ಬಂದ್ರೆ ಇವ್ರು ಕಾಪಾಡಕ್ಕೆ ಹೊಡೆದು ಕಳ್ಸಿದ್ದೀರಾ. ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಇವರು. ಶಟ್ ಅಪ್! ನೀವು ಮಗುನ್ ಬಿಸಿಲಲ್ಲಿ ನಿಲ್ಸಿದ್ದು, ಅದನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇದೆ. ನೀವು ಇವ್ರಿಗೆ ಹೊಡೆದಿರೋದಕ್ಕೂ ಜನ ನೋಡಿದ್ದಾರೆ. ಇಷ್ಟು ಸಾಕು ನಿಮ್ಮನ್ನ ಒದ್ದೊಳಗಾಕಕ್ಕೆ. ಹೀಗೇನ್ರಿ ಸ್ಕೂಲ್ ನಡೆಸೋದು? ಮಕ್ಕಳನ್ನ ಹೀಗ ಟ್ರೀಟ್ ಮಾಡೋದು? ಮೇಡಮ್, ಆರ್ಯನ ಇನ್ಸ್ಪೆಕ್ಟರ್ ಬಂದ್ರು, ಟೆಸ್ಟ್ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಮೇಡಮ್. ಯಾರು ನಿಮ್ಮ ಮಗಳನ್ನ ಬಿಸಿಲಲ್ಲಿ ನಿಲ್ಸಿದ್ದು? ಅವರೇ ಸರ್. ಇಷ್ಟು ವಯಸ್ಸಾಗಿದೆ, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ನಡ್ಸ್ಕೊಳ್ಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ನೀವು ಒಬ್ರು ತಾಯಿ ಅಲ್ವೇನ್ರಿ? ಹೇಗ್ ಮನ್ಸು ಬಂತು ಆ ಮಗುಗೆ ಶಿಕ್ಷೆ ಕೊಡಕ್ಕೆ? ಅದು ಸಾಕ್ ನಿಲ್ಸಿ. ಮಕ್ಕಳನ್ನ ಹೆತ್ಬಿಟ್ರೆ ಸಾಲದು, ಅವ್ರನ್ನ ಸಾಕಿ ಬೆಳೆಸಿ ಆರೈಕೆ ಮಾಡ್ಬೇಕು. ಆಗ್ಲೇ ಗೊತ್ತಾಗೋದು ಮಕ್ಕಳು ಬೆಲೆ ಏನು ಅಂತ. ತಾಯಿ ಪದದ ಅರ್ಥ ಗೊತ್ತೇನ್ರಿ ನಿಮ್ಗೆ? ಮಕ್ಕಳನ್ನ ಹೆತ್ತು ಹಾದಿ ಬೀದಿಲೋ ಬೇರೆಯವ್ರ ಕೈಗೋ ಕೊಟ್ಟೋದ್ರೆ ಮಕ್ಕಳು ಬೆಲೆ ಹೇಗೆ ಗೊತ್ತಾಗುತ್ತೆ? ತನ್ನ ಸುಖಕ್ಕೆ ಮಗುನ ಹೆತ್ಬಿಟ್ರೆ ಸಾಲದು, ಅವ್ರನ್ನ ಸಾಕ್ಬೇಕು. ಮಕ್ಳಿಗೇನು ಗೊತ್ತಾಗುತ್ತೆ? ನೋಡ್ಕೊಳ್ಬೇಕಾಗಿದ್ದು ತಾಯಿ ಆದವಳು. ತಾಯಿ ಇಲ್ಲದೆ ಮಕ್ಕಳು ಹೇಗೆ ಬೆಳಿತಾರಂತ ತಾಯಿ ಆದವಳು ಯೋಚನೆ ಮಾಡಬೇಕು. ಆಗ್ಲೇ ಸ್ಕೂಲಲ್ಲಿ ತಾಯಿ ಸ್ಥಾನದಲ್ಲಿ ನಿಂತು ಮಕ್ಳಿಗೆ ಪಾಠ ಮಾಡಕ್ಕಾಗೋದು. ತಾಯಿ ಆದವ್ರನ್ನ ಮಮತಾ ಮಾಯೆ ಅಂತಾರೆ. ಹೀಗೆ ಮಾಡೋರ್ಗೆ ಏನಂತಾರೆ? ನಾಚಿಕೆ ಆಗ್ಬೇಕು ಜನ್ಮಕ್ಕೆ. ನಿಮ್ಮಂಥವ್ರು ಇರೋದ್ರಿಂದಾನೆ ಮಕ್ಕಳು ಹೀಗಾಗ್ತಿರೋದು. ತಾಯಿ ಆದವಳು ತನ್ನ ಗೌರವನ ಉಳಿಸ್ಕೊಳ್ಬೇಕು. ಸರ್, ನನ್ನ ಮಗಳು ಕ್ಲಾಸ್ ಟೀಚರ್ ಅವರಲ್ಲ, ಪಕ್ಕದಲ್ಲಿರೋರು. ಅವರೇ ಆಗಿರ್ಲಿ ಇನ್ನೊಬ್ರೇ ಆಗಿರ್ಲಿ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅರ್ಥ ಆಯ್ತಾ?
ಮಕ್ಕಳಿನ ಮನಸ್ಸು ಹೂವಿನ ಥರ ಮೃದುವಾಗಿರುತ್ತೆ. ಪ್ರೀತಿಯಿಂದ ಪಾಠ ಕಲಿಸ್ಲಿ, ಒಳ್ಳೆ ಪ್ರಜೆಗಳಾಗಿ ಮಾಡಲಿ ಅಂತ ಅಪ್ಪ ಅಮ್ಮ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ನಿಮ್ಮ ಸ್ಕೂಲಿಗೆ ಸೇರಿಸ್ತಾರೆ. ಆದರೆ ನೀವು ಎಜುಕೇಷನ್ನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಇವ್ರ ಮೇಲೆ ಹಲ್ಲೆ ಮಾಡಿದ್ದು ದೊಡ್ಡ ತಪ್ಪು. ಸಾರಿ ಕೇಳಿ ಇವ್ರನ್ನ. ವಾಟ್? ನಾನು ಇವನ್ನ ಸಾರಿ ಕೇಳಲ್ಲ. ನೆವರ್. ಒಳ್ಳೆ ಮಾತಿಂದ ಸಾರಿ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮನ್ನ ಹೇಳ್ಕೊಂಡೋಗಿ ನಿಮ್ಮ ಮೇಲೆ ಕ್ರಿಮಿನಲ್ ಚಾರ್ಜಸ್ ಹಾಕ್ಬೇಕಾಗುತ್ತೆ. ಆಗ ನಿಮ್ಮ ಮರ್ಯಾದೆ, ಈ ಸ್ಕೂಲ್ ಮರ್ಯಾದೆ ಮೀಡಿಯಲ್ಲಿ ಹರಾಜಾಗುತ್ತೆ. ನಾನು ಇದೇ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಕನ್ಸೆಷನ್ ಕೊಡ್ತಿದ್ದೀನಿ. ಸಾರಿ. ಓಕೆ ಸರ್. ಇವ್ರ ಮಗುಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ಇವ್ರ ಹತ್ರ ಫೀಸ್ ತಗೊಳ್ಬಾರ್ದು. ಗಾಟ್ ಇಟ್? 65,000 ಹಾಗೆಲ್ಲ ಬಿಡೋಕ್ಕಾಗಲ್ಲ. ನೀವು ಕೊಟ್ಟಿರೋ ಟಾರ್ಚರ್ಗೆ ಇದು ತುಂಬ ಕಮ್ಮಿ ಪನಿಷ್ಮೆಂಟ್. ನಮ್ಮ ಮಾತಿಗೆ ಒಪ್ಕೊಂಡಿಲ್ಲ ಅಂದರೆ ಓಕೆ. ಥ್ಯಾಂಕ್ ಯು ಸರ್. ಇನ್ನೊಂದು ಸಲ ಈ ಸ್ಕೂಲ್ ಮೇಲೆ ಕಂಪ್ಲೇಂಟ್ ನನಗೆ ಬರಬಾರ್ದು. ಗಾಟ್ ಇಟ್? ನಾನು ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಆಫ್ಟರ್ ಒಬ್ಬ ಇನ್ಸ್ಪೆಕ್ಟರ್ ನನ್ನ ಸ್ಕೂಲ್ಗೆ ಬಂದು ನನ್ನ ಆಫೀಸಲ್ಲಿ ನನ್ನ ಸ್ಟಾಫ್ ಮುಂದೆ ಅವಮಾನ ಮಾಡ್ತಾನ. ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ರಂಜಿತ್ತೇ ಅಲ್ಲ.